ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇನ್ ಹೌ ಮೆನಿ ವೇಸ್ 5 ನಂಬರ್ ಆಫ್ ಎಸ್, 4 ನಂಬರ್ ಆಫ್ ಬಿಸ್ and 3 number of c's can be arranged so that all the identical letters not in a single block ಅಂತಂದ್ರೆ ಐಡೆಂಟಿಕಲ್ ಆಗಿರುವಂತವು ಒಟ್ಟಿಗೆ ಬರ್ಕೊಡು. ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡಿ. ಫಸ್ಟ್ 5 ನಂಬರ್ಸ್ ಆಫ್ ಎ ಇದಾವೆ. ಸೊ ಅದನ್ನ ಬರ್ಕೊಳ್ಳೋಣ. ಸೊಲ್ಯೂಷನ್ ಗಿವನ್. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅವರು? ದೇರ್ ಆರ್ 5 ನಂಬರ್ ಆಫ್ ಎಸ್. ಸೊ ನಂಬರ್ ಆಫ್ ಎಸ್ is equal to 5. ನೆಕ್ಸ್ಟ್ ನಂಬರ್ ಆಫ್ ಬಿಸ್. ಸೊ ಬಿ ಗಳು ಎಷ್ಟಿದಾವೆ? 4. ನೆಕ್ಸ್ಟ್ 3 ನಂಬರ್ ಆಫ್ ಸಿಸ್ ಅಂತ ಅಂದ್ರೆ ನಂಬರ್ ಆಫ್ ಸಿಸ್ ಆರ್ ಈಕ್ವಲ್ ಟು 3. ಸರಿನಾ? ಸೊ ಇವಾಗ ಏನಾಗುತ್ತೆ, ಟೋಟಲ್ ಎಷ್ಟಾದಂಗೆ ಆಯ್ತು? 5 ಪ್ಲಸ್ 4 ಅಂತ ಅಂದ್ರೆ 9, 9 ಪ್ಲಸ್ 3 ಅಂತಂದ್ರೆ 12 ಲೆಟರ್ಸ್ ಟೋಟಲ್. ಸರಿನಾ? ಸೊ ಇವಾಗ ಇದನ್ನ ಬರೀತೀನಿ ನೋಡಿ. 5 ಎ ಗಳಿದಾವೆ, 1 2 3 4 5. ನೆಕ್ಸ್ಟ್ 4 ಬಿ ಗಳಿದಾವೆ, 1 2 3 4. ನೆಕ್ಸ್ಟ್ 3 ಸಿ ಗಳಿದಾವೆ. ಅವ್ರು ಏನ್ ಹೇಳ್ತಾ ಇರೋದು? ಐಡೆಂಟಿಕಲ್ಸ್ ಅಂತಂದ್ರೆ ಎ ಪಕ್ಕ ಎ ಬರ್ಕೊಡ್ದು, ಟುಗೆದರ್ ಜೊತೆಗೆ ಬರ್ಕೊಡ್ದು. ಬಿ ಪಕ್ಕ ಬಿ ಬರ್ಕೊಡ್ದು, ಸಿ ಪಕ್ಕ ಸಿ ಬರ್ಬೋದು. ಸೊ ಸಿ ಪಕ್ಕ ಸಿ ಬರ್ಕೊಡ್ದು. ಸೊ ಈ ರೀತಿ ಮಾಡಿದಾಗ ನಿಮಗೆ ಎಷ್ಟು ಅರೇಂಜ್ಮೆಂಟ್ಸ್ ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಅರೇಂಜ್ಮೆಂಟ್ಸ್ ಅಂತ ನಿಮಗೆ ಬಂದ ತಕ್ಷಣ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಪ್ರಾಬ್ಲಮ್ ಆಗಿರ್ಲಿ, ಬಟ್ ಅರೇಂಜ್ಮೆಂಟ್ ಅಂತ ಬಂದ ತಕ್ಷಣ ನಿಮಗೆ ಪರ್ಮಿಟೇಷನ್ ಕಾಂಬಿನೇಷನ್, ನಿಮಗೆ ಪರ್ಮಿಟೇಷನ್ ಕಾನ್ಸೆಪ್ಟ್ ಬರಬೇಕು. ಏನು ಅರೇಂಜ್ಮೆಂಟ್ ಅಂತ ಅವ್ರೇನಾದ್ರೂ ಕೊಟ್ರೆ ಪರ್ಮಿಟೇಷನ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇವಾಗ ಲೆಟ್ ಎಸ್ ಡಿನೋಟ್ ನಂಬರ್ ಆಫ್ ಅರೇಂಜ್ಮೆಂಟ್ ಫ್ರಮ್ 12 letters. ಸೊ ಏನಂತ ಬರೀಬಹುದು? ಎಸ್ ವಿಲ್ ಬಿ ಈಕ್ವಲ್ ಟು. ಸೊ ಇವಾಗ ಟೋಟಲ್ ಎಷ್ಟು ಲೆಟರ್ಸ್ ಇರೋದು? ನನಗೆ 12 letters. ಸೊ 12 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಷ್ಟು ಲೆಟರು ಎಷ್ಟು ಸಲ ಇದೆ? 5 ಸಲ ಎ ಲೆಟರ್ ಇದೆ. ಸೊ 5 ಫ್ಯಾಕ್ಟೋರಿಯಲ್ ಇಂಟು ನೆಕ್ಸ್ಟ್ ಬಿ ಎಷ್ಟು ಸಲ ಇದೆ? 4. ಸೊ 4 ಫ್ಯಾಕ್ಟೋರಿಯಲ್ ಇಂಟು ಸಿ ಎಸ್ ಅಲ್ಲಿ ಇದೆ 3. ಸೊ 3 ಫ್ಯಾಕ್ಟೋರಿಯಲ್. ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಈಗ ಫ್ಯಾಕ್ಟೋರಿಯಲ್ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿದು? ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಹೇಳ್ಕೊಡ್ತೀನಿ ನೋಡಿ. ಮ್ಯಾನ್ಯುಯಲ್ ಆಗಾದ್ರೆ ಸಿಂಪಲ್. ಮ್ಯಾನ್ಯುಯಲ್ ಆಗಾದ್ರೆ ಇವಾಗ 4 ಕಂಡು ಹಿಡ್ಕೋಬೇಕು ಅಂದ್ಕೊಳ್ಳಿ. 4 ಇಂಟು 3 ಇಂಟು 2 ಇಂಟು 1. ಸೊ 1 ವರೆಗೂ ಮಲ್ಟಿಪ್ಲೈ ಮಾಡಬೇಕು, ಡಿಕ್ರೀಸ್ ಮಾಡ್ತಾ. ಈಗ 5 ಕಂಡು ಹಿಡಿಬೇಕು ಅಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ಇದು ಫುಲ್ ಲೆಂತಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಯಾವ ರೀತಿ ನೀವು ಫ್ಯಾಕ್ಟೋರಿಯಲ್ ಅನ್ನ ಕಂಡು ಹಿಡಿತೀರಾ? ಈಗ ಫಸ್ಟ್ 12 ಬೇಕಲ್ವಾ? ಸೊ 12 ಅಂತ ಹೊಡಿಬೇಕು. ನೆಕ್ಸ್ಟ್ ಶಿಫ್ಟ್ ಬಟನ್. ನೆಕ್ಸ್ಟ್ ಎಕ್ಸ್ ಇನ್ವರ್ಸ್ ಅಂತ ಇರುತ್ತೆ. ಸೊ ಎಕ್ಸ್ ಇನ್ವರ್ಸ್ ಅನ್ನ ಒತ್ತಿ ಇಸ್ ಈಕ್ವಲ್ ಟು ನ ಒತ್ತಿದ್ರೆ ನಿಮಗೆ 12 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ. ಸೊ 12 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಸೊ ಇದು ಅಷ್ಟನ್ನು ಕೂಡ ನೀವು ಸಿಂಗಲ್ ರೋ ಅಲ್ಲಿ ಮಾಡಬಹುದು. ಯಾವ ರೀತಿ? 5 ಶಿಫ್ಟ್ ಇನ್ವರ್ಸ್ ಇಂಟು 4 ಶಿಫ್ಟ್ ಇನ್ವರ್ಸ್ ಇಂಟು 3 ಶಿಫ್ಟ್ ಇನ್ವರ್ಸ್. ಸೊ ವ್ಯಾಲ್ಯೂ ಏನಾಗುತ್ತೆ? 17,280 ಆಗುತ್ತೆ. 17,280 ಕೆಳಗಡೆ ಇದೆ. ಸೊ ಮೇಲ್ಗಡೆ ಏನ್ ಬರುತ್ತೆ? 12 ಫ್ಯಾಕ್ಟೋರಿಯಲ್ ಅಂದ್ರೆ 12 ಶಿಫ್ಟ್ ಎಕ್ಸ್ ಇನ್ವರ್ಸ್. ಸೊ ವ್ಯಾಲ್ಯೂ ಏನಾಯ್ತು? 479001,600. ಸೊ ಡಿವೈಡೆಡ್ ಬೈ 17,280. ಸೊ ವ್ಯಾಲ್ಯೂ ಏನಾಗುತ್ತೆ? 27,720. ಸರಿನಾ? ಸೊ ಇವಾಗ ಏನಂತ ಹೇಳ್ತಾ ಇರೋದು ನಾನು, ಈ 12 ಲೆಟರ್ಸ್ ಅನ್ನ ಇಟ್ಕೊಂಡು ನಾವು ಅರೇಂಜ್ಮೆಂಟ್ ಎಷ್ಟು ಮಾಡಬಹುದು? 27,720. ಇದೇನು ಟೋಟಲ್. ಬಟ್ ನನಗೆ ಬೇಕಾಗಿರೋದೇನು? ಎ ಪಕ್ಕ ಎ ಬರಂಗಿಲ್ಲ, ಅಂದ್ರೆ ಐಡೆಂಟಿಕಲ್ಸ್ ಪಕ್ಕ ಬರಂಗಿಲ್ಲ. ಸೊ ಈ ಕಂಡೀಷನ್ ಅಲ್ಲಿ ಏನ್ ಮಾಡ್ಬೇಕು? ಸೊ ನೋಡಿ, ಫಸ್ಟ್ ನಮ್ಮ ಹತ್ರ ಎಷ್ಟು ವೇರಿಯೇಬಲ್ ಗಳಿರೋದು? 3. ಎ ಬಿ ಸಿ ಅಲ್ವಾ? ಅಂತ ಅಂದ್ರೆ ಏನು? ಎ ಇದೆ, ಸ್ಮಾಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಸಿ. ಸೊ ಅದಷ್ಟನ್ನು ಕೂಡ ಡಿನೋಟ್ ಮಾಡ್ತಾ ಹೋಗೋಣ. So capital letter A will be equal to number of A's together. So ಏನ್ represent ಮಾಡ್ತಾ ಇದೆ? A is representing total number of A's which are together. Next B represents number of B's which are together. Next C represent number of C's which are together.
ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಎಷ್ಟು ಪಕ್ಕದಲ್ಲಿ ಇದಾವೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ, ಈಸಿ ಆಗುತ್ತೆ ನನಗೆ. ಸೊ ಎಷ್ಟು ಪಕ್ಕದಲ್ಲಿ ಇದಾವೆ ಅಂತ ಗೊತ್ತಾಗುತ್ತೆ ಅಂದ್ರೆ ಐಡೆಂಟಿಕಲ್ಸ್ ಪಕ್ಕದಲ್ಲಿ ಇರುವಂತವು. ನೆಕ್ಸ್ಟ್ ಟೋಟಲ್ ನನಗೆ ಗೊತ್ತಿದೆ 27,720. ಸೊ 27,720ರಿಂದ ಎಷ್ಟು ಪಕ್ಕದಲ್ಲಿ ಐಡೆಂಟಿಕಲ್ ಇರ್ತಾವಲ್ಲ, ಸೊ ಅವ್ನ ಮೈನಸ್ ಮಾಡಿದ್ರೆ ನನಗೇನು ಗೊತ್ತಾಗುತ್ತೆ ಯಾವ್ಯಾವ ಐಡೆಂಟಿಕಲ್ ಇಲ್ಲ. ಸೊ ಎಷ್ಟು ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಐಡೆಂಟಿಕಲ್ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ, ಅಷ್ಟೇ ಸಿಂಪಲ್. ಸೊ ಏನ್ ಮಾಡಬೇಕು, ಫಸ್ಟ್ ಟೋಟಲ್, ನೆಕ್ಸ್ಟ್ ಏನು ಐಡೆಂಟಿಕಲ್ಸ್ ಎಷ್ಟಿದಾವೆ ಅಂತ ಫಸ್ಟ್ ನಾವು ಕಂಡುಹಿಡ್ಕೋಬೇಕು. ಏನನ್ನ ಇನ್ಕ್ಲೂಷನ್ ಮತ್ತೆ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅನ್ನ ಅಪ್ಲೈ ಮಾಡಿ. ಸೊ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ, ಇದರಿಂದ ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಅಂದ್ರೆ ಇನ್ ವಿಚ್ ದ ಐಡೆಂಟಿಕಲ್ಸ್ ಆರ್ ನಾಟ್ ಇನ್ ಎ ಸಿಂಗಲ್ ಬ್ಲಾಕ್, ಅಂದ್ರೆ ಟುಗೆದರ್ ಇಲ್ಲ ಅಂತ. ಸೊ ಫಸ್ಟ್ ಎ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ. ಎ ವಿಲ್ ಬಿ ಈಕ್ವಲ್ ಟು, ಸೊ ಎ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೆನಪಿರಬೇಕು, ನೀಟಾಗಿ ನೋಡ್ಕೊಳ್ರಿ. ಫಸ್ಟ್ ಟೋಟಲ್ ಎಷ್ಟು ಲೆಟರ್ಗಳಿದಾವೆ ನನಗೆ, 12 ಲೆಟರ್ಸ್. ಅಂದ್ರೆ ಎ 5 ಇದೆ, ಬಿ 4 ಇದೆ, ಸಿ 3 ಇದೆ. ಸೊ ಇವೇ ಅಲ್ವಾ ಟೋಟಲ್ ಇರೋದು. ಸೊ ಟೋಟಲ್ 12 ಲೆಟರ್ ಇದೆ. ಮೈನಸ್ ಈಗ ಆ 12 ಲೆಟರ್ ಅಲ್ಲಿ ಎ ಲೆಟರ್ಗಳು ಎಷ್ಟಿದಾವೆ, 5 ಇದಾವೆ. ಸೊ -5 ಪ್ಲಸ್ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಆ 5 ಲೆಟರ್ಗಳು ಎ ಇದಾವಲ್ಲ, ಸೊ ಅವುಗಳನ್ನ ಒಂದು ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀನಿ. ಸೊ ಪ್ರೊಸೀಡ್ ಆಗ್ತಾ ಆಗ್ತಾ ನಿಮಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ನೋಡಿ ಏನ್ ಮಾಡ್ತೀವಿ, ಫಸ್ಟ್ 12 ಟೋಟಲ್ ಮೈನಸ್ ಎಷ್ಟು ಲೆಟರ್ಸ್ ಗಳಿದಾವೆ, ಎಗಳು ಟೋಟಲ್ 5 ಇದಾವೆ. ಸೊ -5 ಪ್ಲಸ್ ಈ 5 ಎಗಳನ್ನ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀನಿ. ಸೊ +1 ಡಿವೈಡೆಡ್ ಬೈ, ಸೊ ಇವಾಗ ಎಷ್ಟು ಲೆಟರ್ ಆದಂಗಾಯ್ತು, ಎ ಅನ್ನ ನಾನು ಫುಲ್ ಕಂಪ್ಲೀಟ್ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಸೊ 1 ಫ್ಯಾಕ್ಟೋರಿಯಲ್ ಇಂಟು ಬಿ ಎಷ್ಟಿದಾವೆ 4, ಸೊ 4 ಫ್ಯಾಕ್ಟೋರಿಯಲ್ ಇಂಟು ಸಿ ಎಷ್ಟಿದಾವೆ 3, ಸೊ 3 ಫ್ಯಾಕ್ಟೋರಿಯಲ್. ಸೊ ಏನ್ ಮಾಡಿದ್ವಿ, ಎ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋದಕ್ಕೆ ಟೋಟಲ್ -5 ಎಗಳಿದ್ದು. ಸೊ -5 ಪ್ಲಸ್ ಆ 5 ಎಗಳನ್ನ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಸೊ +1 ಡಿವೈಡೆಡ್ ಬೈ, ಸೊ ಎಗಳನ್ನೆಲ್ಲ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಿರೋದ್ರಿಂದ 1 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 4 ಬಿ ಗಳಿದಾವೆ, ಸೊ 4 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 3 ಸಿ ಗಳಿದಾವೆ, ಸೊ 3 ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ಏನಾಗುತ್ತೆ, 12 - 5 ಅಂತಂದ್ರೆ ಎಷ್ಟಾಯ್ತು, 7. 7 + 1 ಅಂತಂದ್ರೆ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಅಂದ್ರೆ ಇನ್ನೇನು 1 ಆಗಿರುತ್ತೆ. ಸೊ 4 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್, 4 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 3 ಶಿಫ್ಟ್ ಎಕ್ಸ್ ಇನ್ವರ್ಸ್. ಸೊ ವ್ಯಾಲ್ಯೂ ಏನಾಗುತ್ತೆ 144. ಸೊ 8 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನಾಗುತ್ತೆ 8 ಶಿಫ್ಟ್ ಎಕ್ಸ್ ಇನ್ವರ್ಸ್ 40,320 ಡಿವೈಡೆಡ್ ಬೈ 144. ಸೊ ವ್ಯಾಲ್ಯೂ ಏನಾಗುತ್ತೆ 280. ಸೊ ಎ ವ್ಯಾಲ್ಯೂ ಇಸ್ 280. ನೆಕ್ಸ್ಟ್ ಅದೇ ರೀತಿ ಬಿ ವ್ಯಾಲ್ಯೂನ ಕಂಡುಹಿಡಿಯೋಣ. ಬಿ ವಿಲ್ ಬಿ ಈಕ್ವಲ್ ಟು ಟೋಟಲ್ 12 ಲೆಟರ್ಸ್ ಮೈನಸ್ ಬಿ ಎಷ್ಟಿರೋದು ನನಗೆ 4 ಲೆಟರ್ಸ್ ಇದೆ, 4 ಪ್ಲಸ್ ಈ 4 ಬಿ ಗಳನ್ನ ನಾನು ಏನ್ ಮಾಡ್ತೀನಿ, ಒಂದು ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀನಿ, ಸರಿನಾ. ಸೊ ಅದಕ್ಕೋಸ್ಕರ +1 ಅಂತ ಬರಬೇಕು ಡಿವೈಡೆಡ್ ಬೈ, ಇವಾಗ ಎ ಗಳು ಎಷ್ಟು ಲೆಟರ್ ಇದ್ದಂಗ ಅದು, ಇವಾಗ ಕೇವಲ ಬಿ ಅನ್ನ ಮಾತ್ರ ನಾನು ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡಿರೋದು. ಸೊ ಎ 5 ಲೆಟರ್ ಇದಾವೆ, 5 ಫ್ಯಾಕ್ಟೋರಿಯಲ್ ಇಂಟು ಬಿ ಎಷ್ಟಿದಾವೆ ಒಂದೇ ಒಂದು ಲೆಟರ್. ಸೊ ಅಷ್ಟನ್ನು ಸೇರಿ 1 ಲೆಟರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ 1 ಫ್ಯಾಕ್ಟೋರಿಯಲ್ ಇಂಟು ಸಿ ಎಷ್ಟಿದಾವೆ 3, ಸೊ 3 ಫ್ಯಾಕ್ಟೋರಿಯಲ್. 12 - 4 ಅಂದ್ರೆ 8, 8 + 1 ಅಂತಂದ್ರೆ 9. ಸೊ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಅಂದ್ರೆ ಇನ್ನೇನು 1 ಫ್ಯಾಕ್ಟೋರಿಯಲ್. ಸೊ 1 ಫ್ಯಾಕ್ಟೋರಿಯಲ್ ಅಂದ್ರೆ ಇನ್ನೇನು 1 ಆಗಿರುತ್ತೆ. ಸೊ 5 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್, 5 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 3 ಶಿಫ್ಟ್ ಎಕ್ಸ್ ಇನ್ವರ್ಸ್. ವ್ಯಾಲ್ಯೂ ಎಷ್ಟಾಯ್ತು 720. ಸೊ 9 ಫ್ಯಾಕ್ಟೋರಿಯಲ್ ಅಂದ್ರೆ ಏನಾಗುತ್ತೆ 9 ಶಿಫ್ಟ್ ಎಕ್ಸ್ ಇನ್ವರ್ಸ್. ಸೊ 3,62,880 ಡಿವೈಡೆಡ್ ಬೈ 720. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 504. ಇದೇ ರೀತಿ ಸಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಸಿ ವಿಲ್ ಬಿ ಈಕ್ವಲ್ ಟು 12 ಮೈನಸ್ ಸಿ ಎಷ್ಟಿರೋದು ನಮಗೆ ಟೋಟಲ್ 3 ಲೆಟರ್ಸ್ ಇದಾವೆ. ಸೊ 12 - 3 ಪ್ಲಸ್ ಇವಾಗ ಅಷ್ಟು ಸಿ ಗಳನ್ನ ನಾನು ಒಂದು ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀನಿ. ಕೇವಲ ಸಿ ಗಳನ್ನ ಮಾತ್ರ ನಾನು ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ 1 ಆಗುತ್ತೆ. ಸೊ ಟೋಟಲ್ 1 ಲೆಟರ್ ಆಗಿ ಕನ್ಸಿಡರ್ ಮಾಡಿದ್ದೀನಿ ಡಿವೈಡೆಡ್ ಬೈ ಎ ಎಷ್ಟಿದಾವೆ 5 ಲೆಟರ್ಸ್. ಸೊ 5 ಫ್ಯಾಕ್ಟೋರಿಯಲ್ ಇಂಟು ಬಿ ಎಷ್ಟಿದಾವೆ 4. ಸೊ 4 ಫ್ಯಾಕ್ಟೋರಿಯಲ್ ಇಂಟು 1, ಸೊ 1 ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ಏನಾಗುತ್ತೆ 12 - 3 ಅಂತಂದ್ರೆ 9, 9 + 1 ಅಂತಂದ್ರೆ 10. ಸೊ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್, 5 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 4 ಶಿಫ್ಟ್ ಎಕ್ಸ್ ಇನ್ವರ್ಸ್. ವ್ಯಾಲ್ಯೂ ಎಷ್ಟಾಯಿತು 2880. ಸೊ 10 ಶಿಫ್ಟ್ ಎಕ್ಸ್ ಇನ್ವರ್ಸ್ ಅಂದ್ರೆ 10 ಫ್ಯಾಕ್ಟೋರಿಯಲ್ ಬಂತು. ಸೊ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2880. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 1260. ಸೊ ನೆಕ್ಸ್ಟ್
ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಯಾವ ರೀತಿ, ಟೋಟಲ್ 12 ಲೆಟರ್ಸ್ 12 ಮೈನಸ್ ಎ ಮತ್ತೆ ಬಿ ಎರಡನ್ನೂ ಕೂಡ ಇಂಟರ್ಸೆಕ್ಷನ್ ಅಂದ್ರೆ ನಂಬರ್ ಆಫ್ ಎಸ್ ಟುಗೆದರ್ ಅಂಡ್ ನಂಬರ್ ಆಫ್ ಬಿಸ್ ಟುಗೆದರ್. ಸೊ ಎರಡು ಕೂಡ ಇದ್ದಾಗ ಏನ್ ಕಂಡೀಷನ್ ಬರುತ್ತೆ ಅಂತ. ಸೊ ನಂಬರ್ ಆಫ್ ಎ ಗಳು ಎಷ್ಟಿದಾವೆ 5. ಸೊ 5 ಪ್ಲಸ್ ನಂಬರ್ ಆಫ್ ಬಿ ಗಳು ಎಷ್ಟಿದಾವೆ 4 ಪ್ಲಸ್ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಎ ಅನ್ನ ಫುಲ್ ಸಪರೇಟ್ ಒಂದ್ ಲೆಟರ್ ಆಗಿ, ಬಿ ಅನ್ನ ಫುಲ್ ಸಪರೇಟ್ ಒಂದ್ ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀವಿ, ಸಿ ಅನ್ನ ನಾವು ಆಸ್ ಯೂಶುವಲ್ ಅಂದ್ರೆ 3 ಲೆಟರ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಏನ್ ಮಾಡಿದ್ವಿ ನಾವಿಲ್ಲಿ ಎ ಮತ್ತೆ ಬಿ ಅನ್ನ ಕಂಬೈನ್ ಮಾಡ್ತಿರೋದ್ರಿಂದ 12 ಮೈನಸ್ ಟೋಟಲ್ ಎ ಎಷ್ಟಿದ್ದು 5 ಇದ್ದು ಪ್ಲಸ್ ಟೋಟಲ್ ಬಿ ಎಷ್ಟಿದ್ದು 4. ಸೊ ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಪ್ಲಸ್ ಇವಾಗ ಏನ್ ಮಾಡ್ತಾ ಇದೀವಿ, ಎ ಅನ್ನ ಒಂದು ಲೆಟರ್ ಆಗಿ ಅಷ್ಟು ಬಿ ಗಳನ್ನ ಒಂದು ಲೆಟರ್ ಆಗಿ. ಸೊ ಟೋಟಲ್ ಎಷ್ಟಾದಂಗಾಯ್ತು 2 ಡಿವೈಡೆಡ್ ಬೈ. ಸೊ ಈಗ ಕಂಪ್ಲೀಟ್ ಎ ಅನ್ನ ನಾನು ಒಂದ್ ಲೆಟರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ 1 ಫ್ಯಾಕ್ಟೋರಿಯಲ್ ಇಂಟು ಕಂಪ್ಲೀಟ್ ಬಿ ಅನ್ನ ಒಂದ್ ಲೆಟರ್ ಆಗಿ. ಸೊ 1 ಫ್ಯಾಕ್ಟೋರಿಯಲ್ ಇಂಟು ಸಿ ಎಷ್ಟಿದಾವೆ 3. ಸೊ 3 ಫ್ಯಾಕ್ಟೋರಿಯಲ್ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ವ್ಯಾಲ್ಯೂ ಏನಾಗುತ್ತೆ 12 ಮೈನಸ್ 5 ಪ್ಲಸ್ 4 ಅಂದ್ರೆ 9. ಸೊ 12 ಮೈನಸ್ 9 ಅಂದ್ರೆ 3, 3 ಪ್ಲಸ್ 2 ಅಂತಂದ್ರೆ 5. ಸೊ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಎಷ್ಟಾಗುತ್ತೆ 5 4 20. ಸೊ 20 ವಿಲ್ ಬಿ ದ ವ್ಯಾಲ್ಯೂ. ನೆಕ್ಸ್ಟ್ ಎ ಅದನ್ನ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಬೇಕಿದ್ರೆ. ಸೊ ನೆಕ್ಸ್ಟ್ ಏನ್ ಮಾಡಬಹುದು, ಬಿ ಇಂಟರ್ಸೆಕ್ಷನ್ ಸಿ ವಿಚ್ ವಿಲ್ ಬಿ ಈಕ್ವಲ್ ಟು. ಸೊ ಇವಾಗ ಏನ್ ಮಾಡ್ತೀವಿ, ಬಿ ಮತ್ತೆ ಸಿ ಅನ್ನ ತಗೊಂತಾ ಹೋಗ್ತೀವಿ. ಸೊ ಎ ಆಸ್ ಇಟ್ ಈಸ್ ಉಳ್ಕೊಳುತ್ತೆ ಅಂದ್ರೆ 5 ಎ ಗಳು ಇರ್ತವೆ. ಕಂಪ್ಲೀಟ್ ಬಿ ಅನ್ನ ಒಂದ್ ಲೆಟರ್ ಆಗಿ, ಕಂಪ್ಲೀಟ್ ಸಿ ಅನ್ನ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಟೋಟಲ್ 12 ಲೆಟರ್ಸ್ ಮೈನಸ್ ಬಿ ಎಷ್ಟು ಲೆಟರ್ ಇರೋದು 4 ಪ್ಲಸ್ ಸಿ ಎಷ್ಟು ಲೆಟರ್ ಇರೋದು 3 ಪ್ಲಸ್ ಇವಾಗ ಏನ್ ಮಾಡಿದ್ವಿ, ಬಿ ಅನ್ನ ಒಂದು ಲೆಟರ್ ಆಗಿ ಸಿ ಅನ್ನ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಿದ್ವಿ. ಸೊ ಪ್ಲಸ್ 2 ಡಿವೈಡೆಡ್ ಬೈ, ಈಗ ಎ ಎಷ್ಟು ಲೆಟರ್ಸ್ ಇದಾವೆ 5 ಲೆಟರ್ಸ್. ಸೊ 5 ಫ್ಯಾಕ್ಟೋರಿಯಲ್. ಬಿ ಅನ್ನ ನಾವು ಕಂಪ್ಲೀಟ್ ಒಂದ್ ಲೆಟರ್ ಆಗಿ ತಗೊಂಡಿವಿ. ಸೊ 1 ಫ್ಯಾಕ್ಟೋರಿಯಲ್ ಇಂಟು ಸಿ ಅನ್ನ ಫುಲ್ ಕಂಪ್ಲೀಟ್ ಒಂದ್ ಲೆಟರ್ ಆಗಿ ತಗೊಂಡಿವಿ. ಸೊ 1 ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 12 ಮೈನಸ್ 4 ಪ್ಲಸ್ 3 ಅಂದ್ರೆ 7. 12 ಮೈನಸ್ 7 ಅಂತಂದ್ರೆ ಎಷ್ಟಾಯ್ತು 5. 5 ಪ್ಲಸ್ 2 ಅಂತಂದ್ರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ವಿಲ್ ಬಿ 7 6 42. ಸೊ ವ್ಯಾಲ್ಯೂ ಏನಾಗುತ್ತೆ ಅಂತ ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಬಹುದು. ನೆಕ್ಸ್ಟ್ ಸಿ ಇಂಟರ್ಸೆಕ್ಷನ್ ಎ, ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಸಿ, ಸಿ ಇಂಟರ್ಸೆಕ್ಷನ್ ಎ. ಸೊ 12 ಮೈನಸ್ ಸಿ ಇಂಟರ್ಸೆಕ್ಷನ್ ಎ ಅಂತಂದ್ರೆ ನಂಬರ್ ಆಫ್ ಸಿಸ್ ಮತ್ತೆ ನಂಬರ್ ಆಫ್ ಎ ಗಳು ಟುಗೆದರ್ ಇದ್ರೆ ಏನ್ ಮಾಡಬೇಕು. ಸೊ ಇವಾಗ ಬಿ ಗಳು ಆಸ್ ಯೂಶುವಲ್ ಉಳ್ಕೊಂತವೆ. ಕಂಪ್ಲೀಟ್ ಎ ಅನ್ನ ಒಂದು ಲೆಟರ್ ಆಗಿ ಮತ್ತೆ ಕಂಪ್ಲೀಟ್ ಸಿ ಗಳನ್ನ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡೋಣ. ಸೊ ಕಂಪ್ಲೀಟ್ ಎ ಗಳು ಎಷ್ಟಿರೋದು ನಮ್ಮ ಹತ್ರ, ಕಂಪ್ಲೀಟ್ ಎ ಅಂತಂದ್ರೆ 5 ಪ್ಲಸ್ ಟೋಟಲ್ ಸಿ ಗಳು ಎಷ್ಟಿರೋದು 3 ಪ್ಲಸ್ ಎ ಅನ್ನ ಕಂಪ್ಲೀಟ್ ಒಂದ್ ಲೆಟರ್ ಆಗಿ, ಸಿ ಅನ್ನ ಕಂಪ್ಲೀಟ್ ಒಂದ್ ಲೆಟರ್ ಆಗಿ ತಗೊಂಡಿವಿ. ಸೊ ಪ್ಲಸ್ 2 ಡಿವೈಡೆಡ್ ಬೈ ಎ ಗಳು ಎಷ್ಟಿರೋದು, ಕಂಪ್ಲೀಟ್ ಎ ಅನ್ನ ಒಂದ್ ಲೆಟರ್ ಆಗಿ ತಗೊಂಡಿರೋದ್ರಿಂದ 1 ಫ್ಯಾಕ್ಟೋರಿಯಲ್ ಇಂಟು ಬಿ ಗಳು ಎಷ್ಟಿರೋದು 1 2 3 4. ಸೊ 4 ಫ್ಯಾಕ್ಟೋರಿಯಲ್ ಇಂಟು ಕಂಪ್ಲೀಟ್ ಸಿ ಅನ್ನ ನಾವು ಒಂದ್ ಲೆಟರ್ ಆಗಿ ತಗೊಂಡ್ವಿ. ಸೊ 1 ಫ್ಯಾಕ್ಟೋರಿಯಲ್. 12 ಮೈನಸ್ 5 ಪ್ಲಸ್ 3 ಅಂತಂದ್ರೆ ಎಷ್ಟಾಯ್ತು 8. 12 ಮೈನಸ್ 8 ಅಂದ್ರೆ 4. 4 ಪ್ಲಸ್ 2 ಅಂತಂದ್ರೆ ಎಷ್ಟಾಯ್ತು 6. ಸೊ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 30. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಲಾಸ್ಟ್ ಇದು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ಮೂರು ಕೂಡ ಇದ್ದಾಗ ಏನಾಗುತ್ತೆ, ಸೊ 12 ಮೈನಸ್, ಸೊ ಎ ಎಷ್ಟಿರೋದು 5, ಬಿ ಎಷ್ಟಿರೋದು 4, ಸಿ ಎಷ್ಟಿರೋದು 3. ಸೊ ಇವಾಗ ಏನ್ ಮಾಡ್ತೀವಿ, ಕಂಪ್ಲೀಟ್ ಎ ಅನ್ನ ಒಂದ್ ಲೆಟರ್, ಕಂಪ್ಲೀಟ್ ಬಿ ಅನ್ನ ಒಂದ್ ಲೆಟರ್, ಕಂಪ್ಲೀಟ್ ಸಿ ಅನ್ನ ಒಂದ್ ಲೆಟರ್ ಆಗಿ ತಗೊಂತೀವಿ. ಸೊ 12 ಮೈನಸ್ 5 ಎಸ್ ಆರ್ ದೇರ್, 4 ಬಿಸ್ ಆರ್ ದೇರ್, 3 C's are there plus A is a separate letter, B is separate letter, C is separate letter. So 3 divided by A ಎಷ್ಟು ಲೆಟರ್ ಇದ್ದಂಗಾಯ್ತು 1 ಲೆಟರ್. ಸೊ 1 ಫ್ಯಾಕ್ಟೋರಿಯಲ್ ಇಂಟು B ಎಷ್ಟು 1 ಫ್ಯಾಕ್ಟೋರಿಯಲ್ ಇಂಟು C ಎಷ್ಟು, ಸೊ C ಕೂಡ 1 ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ಏನಾಗುತ್ತೆ 5 ಪ್ಲಸ್ 4 ಅಂತಂದ್ರೆ 9, 9 ಪ್ಲಸ್ 3 ಅಂತಂದ್ರೆ 12. 12 ಮೈನಸ್ 12 ವಿಲ್ ಬಿ 0. 0 ಪ್ಲಸ್ 3 ಅಂತಂದ್ರೆ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನು 1 ಫ್ಯಾಕ್ಟೋರಿಯಲ್. 1 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಅಷ್ಟೇ. ಸೊ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1, 3 2s are 6. ಸೊ 6 is the value. ಸೊ ನಾನು ಅವಾಗಲೇ ಹೇಳಿದ್ದೆ ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಐಡೆಂಟಿಕಲ್ಸ್ ಜೊತೆಗಿದ್ರೂ ಕೂಡ ಎಷ್ಟಿದಾವೆ ಅಂತ ನಾವು ಚೆಕ್ ಮಾಡ್ಕೊಂತೀವಿ. ಆಮೇಲೆ ಏನ್ ಮಾಡ್ತೀವಿ, ಟೋಟಲ್ ನಂಬರ್ಸ್ ಅಲ್ಲಿ ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಇಲ್ಲ ಅಂತ ಗೊತ್ತಾಗುತ್ತೆ. ಅಂದ್ರೆ ಐಡೆಂಟಿಕಲ್ ಆಗಿ ನಮಗೆ ಒಂದೇ ಬ್ಲಾಕ್ ಅಲ್ಲಿ ಯಾವ ಇಲ್ಲ ಅಂತ, ಎಷ್ಟು ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಏನ್ ಮಾಡೋಣ, ಎಷ್ಟಿದಾವೆ ಅಂತ ಚೆಕ್ ಮಾಡೋಣ. ಸೊ ಎ ಯೂನಿಯನ್ ಬಿ ಯೂನಿಯನ್ ಸಿ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್
ಸಿ ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎ ಇಂಟರ್ಸೆಕ್ಷನ್ ಸಿ ಮೈನಸ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಸಿ ಇಂಟರ್ಸೆಕ್ಷನ್ ಎ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ನೋಡಿ ಸಿಂಪಲ್. ಏನು ಎ ಬಿ ಸಿ ಸಿಂಗಲ್ ಏನಿದಾವೆ ಅವಷ್ಟನ್ನು ಎ ಬಿ ಸಿ ಸಿಂಗಲ್ ಏನಿದಾವೆ ಅವಷ್ಟನ್ನು ಕೂಡ ಡೈರೆಕ್ಟ್ ಆಡ್ ಮಾಡಬೇಕು. ಮೈನಸ್ ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಸಿ, ಸಿ ಇಂಟರ್ಸೆಕ್ಷನ್ ಇ ಅವನ್ನ ಸಬ್ಸ್ಟ್ರೈಟ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ಮೂರು ಕೂಡ ಒಟ್ಟಿಗೆ ಇರ್ತಾವಲ್ಲ, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ, ಸೊ ಅದನ್ನ ಆಡ್ ಮಾಡಬೇಕು. ಸೊ ವ್ಯಾಲ್ಯೂಗಳು ಆಲ್ರೆಡಿ ಗೊತ್ತಿದೆ. ಎ ವ್ಯಾಲ್ಯೂ ಏನು 280 ಪ್ಲಸ್ ಬಿ ವ್ಯಾಲ್ಯೂ ಏನು 504 ಪ್ಲಸ್ ಸಿ ವ್ಯಾಲ್ಯೂ ಏನಿದೆ 1260 ಮೈನಸ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಇಸ್ 20 ಮೈನಸ್ ಬಿ ಇಂಟರ್ಸೆಕ್ಷನ್ ಸಿ ವ್ಯಾಲ್ಯೂ ಇಸ್ 42 ಮೈನಸ್ ಸಿ ಇಂಟರ್ಸೆಕ್ಷನ್ ಎ ವ್ಯಾಲ್ಯೂ ಇಸ್ 30 ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ವ್ಯಾಲ್ಯೂ ಇಸ್ 6. ಸೊ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಬರುತ್ತೆ. ಸೊ 280 ಪ್ಲಸ್ 504 ಪ್ಲಸ್ 1260 ಮೈನಸ್ 20 ಮೈನಸ್ 42 minus 30 plus 6. So value will be 1958. ಸೊ ಈಗ ನನಗೇನು ಗೊತ್ತಾಗಿದೆ, ಅರೇಂಜ್ಮೆಂಟ್ ಎಷ್ಟರಲ್ಲಿ ಜೊತೆಗಿರ್ತವೆ ಅಂತ ಗೊತ್ತಾಗಿದೆ. ಸೊ ನನಗೇನು ಬೇಕಾಗಿರೋದು ಐಡೆಂಟಿಕಲ್ಸ್ ಜೊತೆಗೆ ಇಲ್ದಲೇ ಇರೋ ಎಷ್ಟಿದಾವೆ ಅಂತ ಬೇಕು. ಸಿಂಪಲ್. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಅದನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ ನಾವು, ಎ ಬಾರ್ ಯೂನಿಯನ್ ಬಿ ಬಾರ್ ಯೂನಿಯನ್ ಸಿ ಬಾರ್ ವಿಚ್ ವಿಲ್ ಬಿ ಈಕ್ವಲ್ ಟು ಎಸ್ ಮೈನಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ. ಸರಿನಾ? ಸೊ ಎಸ್ ವ್ಯಾಲ್ಯೂ ನಮಗೆ ಆಲ್ರೆಡಿ ಫಸ್ಟಿಗೆ ನಾವು ಕಂಡುಕೊಂಡಿದ್ವಿ 27,720 ಮೈನಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ ವ್ಯಾಲ್ಯೂ ಈಗ ತಾನೇ ಜನರೇಟ್ ಮಾಡಿದೀವಿ 1958. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 27,720 ಮೈನಸ್ 1958. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 25,762. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಎಷ್ಟು 25,762 ಅರೇಂಜ್ಮೆಂಟ್ಗಳಲ್ಲಿ ಆಲ್ ದಿ ಐಡೆಂಟಿಕಲ್ ಲೆಟರ್ಸ್ ಆರ್ ನಾಟ್ ಇನ್ ಎ ಸಿಂಗಲ್ ಬ್ಲಾಕ್ ಅಂತ ನೀವು ಕನ್ಕ್ಲೂಡ್ ಮಾಡಬಹುದು. ಸೊ ಇದೇ ರೀತಿ ನೀವು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಆ ಎಲ್ಲಾ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ, ನೀವು ನೋಡಬಹುದು. ಏನೇ ಡೌಟ್ ಇರಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.